ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ನಿನ್ನೆ ಡಿ ಮಾರ್ಟ್ಗೆ ಹೋಗಿದ್ದು, ಬಟ್ ಇವತ್ತು ನಾನು ಎಲ್ಲಾನು ಓಪನ್ ಮಾಡ್ತಿದ್ದೀನಿ, ಯಾಕೆಂದ್ರೆ ಡ್ಯೂಟಿಗೆ ಹೋಗಿ ಬಂದಿದ್ದು. ಸೊ ಹಂಗಾಗಿ ಜಾಸ್ತಿ ಅಂತ ಅಂದಿಲ್ಲ, ಆದ್ರೂ ವಿಲೇಜ್ ಆಗಿದೆ ಅಂತ ನೋಡಿರಂತೆ. ಬನ್ನಿ ಏನೇನು ತಂದಿದ್ದೀನಿ ಅಂತ ನೋಡಿರಂತೆ. ಅಂಡ್ ಯಾವ್ದಕ್ಕೆ ಎಷ್ಟೆಷ್ಟು ಪ್ರೈಸ್ ಅಂತ ಹೇಳಿ ಬಿಲ್ಲಲ್ಲೇ ಇದೆ. ಡಿ ಮಾರ್ಟ್ ಬಿಲ್ಲಲ್ಲೇ ಇಷ್ಟದ ಬಿಲ್ಲು. ಜಾಸ್ತಿ ಏನು ತಗೊಂಡಿಲ್ಲ, ಸ್ವಲ್ಪನೇ, ಬಟ್ ಇಲ್ಲಿ ಪ್ರೈಸ್ ಮಾತ್ರ ಆಗಿದೆ. ಇರ್ಲಿ, ಇಷ್ಟು ತಂದಿರೋದು ಡಿ ಮಾರ್ಟಿಂದ. ನೋಡೋಣ, ನಿನ್ನೆಲ್ಲ ಸುತ್ತಾಡಿ ಸಾಕಾಗೋಯ್ತು. ಸೊ ಇವಾಗ ಏನೇನು ತಂದಿದ್ದೀನಿ ಏನೇನು ಅಂತ ಹೇಳಿ ಎಲ್ಲಾನು ಒಂದೊಂದಾಗಿ ತೋರಿಸ್ತೀನಿ. ಆ್ಯಂಡ್ ಪ್ರೈಸ್ ಕೂಡ ಹೇಳ್ತೀನಿ. ವರ್ತ್ ಅನ್ಸ್ತಾ ಏನು ಅಂತ ನೀವು ನನಗೆ ಹೇಳಿ. ಇದು ಒಂದು ಬಾತ್ ಟವಲ್ ಬೇಕಿತ್ತು, ಈ ತರ ಕಾಟನ್ದು. ಸೊ ಇದೊಂದು ತಗೊಂಡೆ, ಬಾತ್ ಟವಲ್. ಈ ಎರಡು ತಗೊಂಡಿದ್ದೀನಿ, ಆದ್ರೆ ಬೇರೆ ಬೇರೆ ತರದ್ದು. ಈ ತರ ಇದ್ರ ಮೇಲೆ ಪ್ರೈಸ್ ಎಷ್ಟಿದೆ ಗೊತ್ತಾ? ಪ್ರೈಸ್ 249 ಇದೆ. ಕಾಣಿಸ್ತಾ ಇದೆ ಎಲ್ಲ ಗೊತ್ತಿಲ್ಲ, 249 ಇದೆ. ಬಟ್ ಇಲ್ಲಿ ಬಾತ್ 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 ಟವಲ್ 249, ಡಿಸ್ಕೌಂಟ್ ಎಲ್ಲ ಹಾಕಿ 249 ಆಗಿದೆ. ಇದೆಲ್ಲ ಪ್ರೈಸ್ ಇರೋದು 249, ಸೇಮ್ ಅದೇನೆ 285. ಸಾರಿ, ನಾನೇ ತಪ್ಪು ಹೇಳಿದೆ, 285 ಇರೋದು. ಇದ್ರ ಮೇಲೆ ಪ್ರೈಸ್ ನೋಡಿ, ಕಾಣಿಸ್ತಾ ಇರ್ಬೋದು. ಬಟ್ MRP ರೇಟ್ ಇರೋದು 285, ಬಟ್ ಇಲ್ಲಿ ನಮಗೆ ಪ್ರೈಸ್ ಡಿಸ್ಕೌಂಟ್ ಅಲ್ಲಿ 249 ಅಂತ ಬಂದಿದೆ. ಇದು ತುಂಬಾ ಚೆನ್ನಾಗಿದೆ, ಬಾತ್ ಟವಲ್ ಗ್ರೀನ್ ಕಲರ್ ಅಲ್ಲಿ. ಇದೊಂದು. ಅಂಡ್ ಇನ್ನೂ ಒಂದು ಟವಲ್ ತಗೊಂಡಿದ್ದೀನಿ. ಇದು ಟವಲ್, ಇನ್ನೊಂದು ಬಾತ್ ಟವಲ್. ಹೆಂಗ್ ಕಾಣಿಸ್ತದೆ ನೋಡಿ, ಬೇಕಾಗುತ್ತೆ ಅಂತ ಹೇಳಿ ತಗೊಂಡಿದ್ದು. ತುಂಬಾ ದೊಡ್ಡದಾಗೆ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಕಾಟನ್. ಸೊ ಇದ್ರ ಮೇಲೆ ಪ್ರೈಸ್ ಇರೋದು 115 ಇದೆ, ಬಟ್ ಡಿಸ್ಕೌಂಟ್ ಹೋಗಿ 99 ರುಪೀಸ್, 99 ಇದು. ಸರಿನಾ? ಇದೆರಡು ಟವಲ್ ಮುಗೀತು, ಟವಲ್ ಕತೆ. ಈಗ ನೆಕ್ಸ್ಟ್ ನಾನು ಟೀ ಶರ್ಟ್ಸ್ ತಗೊಂಡಿದ್ದೀನಿ. ಟೀ ಶರ್ಟ್ಗಳನ್ನ ತೋರಿಸ್ತೀನಿ ರೀ. ಟೀ ಶರ್ಟ್ ಬೇಕು, ಸೊ ಹಂಗಾಗಿ ಟೀ ಶರ್ಟು ಎಷ್ಟು ತಗೊಂಡೆ? 2 ತಗೊಂಡಿದ್ದೀನಿ, 2 ಟೀ ಶರ್ಟು. ನಿಜವಾಗ್ಲೂ ನಂಗೆ ಟೀ ಶರ್ಟ್ಸು ಇದು ವರ್ತ್ ಅಂತ ಅನಿಸ್ತು, ಯಾಕೆಂದ್ರೆ ನಿಜವಾಗ್ಲೂ ಕಾಟನ್ನು. ಇದು 99 ರುಪೀಸ್, 100 ಅನ್ಕೊಳ್ಳಿ, 99 ರುಪೀಸ್. ಚೆನ್ನಾಗಿದೆ, ಕಲರ್ ಒಂಥರ ಇಷ್ಟ ಆಯ್ತು. ಡೈಲಿ ವೇರ್ ಮಾಡಕ್ಕೆ, ಇಲ್ಲ ನೈಟ್ ಟ್ರಾವೆಲ್ ಮಾಡಕ್ಕೆ, ಎಲ್ಲಾದ್ರೂ ಟ್ರಾವೆಲ್ ಹೋಗ್ಬೇಕು ಅಂದಾಗ ಈ ತರ ಚೆನ್ನಾಗಿರುತ್ತೆ. ಇದು ಪ್ಲೈನ್ ಅಲ್ಲಿ, ಅದ್ರ ಮೇಲೆ ಒಂಚೂರು ಪ್ರಿಂಟ್ ಇದೆ ಅಷ್ಟೇನೆ, ಪರ್ಪಲ್ ಕಲರ್ ತರ. ಅಂಡ್ ಇದು ಗ್ರೀನ್ ಕಲರ್, ಲೈಟ್ ಗ್ರೀನ್. ಚೆನ್ನಾಗಿತ್ತು, ತಗೊಂಡೆ. ಬಟ್ಟೆ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿದೆ. ಇದು 2 ಟೀ ಶರ್ಟ್ ಆಯ್ತು. ನೆಕ್ಸ್ಟ್ ವಾಟರ್ ಬಾಟಲ್ಗಳು ಚೆನ್ನಾಗಿದ್ದಾವೆ, 3 ತಗೊಂಡಿದ್ದೀನಿ. ಇದೊಂದು ಅಚ್ಚಿಗಿರ್ಲಿ ಅಂತ, ಇದು 2 ನನಗೆ. ಚೆನ್ನಾಗಿದೆ. ಇದ್ರ ಮೇಲೆ ಪ್ರೈಸು 199 ಇದೆ. ಇದು 1 ಲೀಟರ್ ವಾಟರ್ ಬಾಟಲು 199 ಇದು. ಅಂಡ್ ಇದ್ರ ಮೇಲೆ ಪ್ರೈಸ್ 116 ಇದೆ, ಬಟ್ ಇದು 59 ರುಪೀಸ್. ಇದು ಅಷ್ಟೇನೆ 199 ಇದೆ, ಬಟ್ ಇದು ಡಿಸ್ಕೌಂಟ್ ಹೋಗಿರುತ್ತೆ, ಹೇಳ್ತೀನಿ ಈಗ. ಅಂಡ್ ಈ ಬಾಟಲ್ 25 ರುಪೀಸ್ ಇರೋದು MRP, ಬಟ್ 21 ಡಿಸ್ಕೌಂಟ್ ಹೋಗಿ. ನೋಡ್ತೀನಿ ಈಗ. ಹ್ಮ್ 21 ರುಪೀಸ್ ಬಾಟಲ್, ಅದು 79 ರುಪೀಸ್ ಆಗಿದೆ ನೋಡಿ. ಇದು ಇಲ್ಲ 59. ಇದು 21 ಅಂಡ್ ಇದು 59. ಅಂಡ್
ಇದು 199. ಇದೆ ಜಾಸ್ತಿ ಕಾಸ್ಟ್ಲಿ ಅಂತ ಅನ್ಸಿದ್ದು, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಓಪನ್ ಮಾಡ್ತೀನಿ ನೋಡಿ, ಈ ಥರ ಚೆನ್ನಾಗಿದೆ. ಆ್ಯಂಡ್ ಇದು ಈ ಥರ ಒಂಥರ ಚೆನ್ನಾಗಿತ್ತಲ್ಲ, ಅದಕ್ಕೆ ತಗೊಂಡು. ಇನ್ನು ಇದು ನಮ್ಮ ಅಜ್ಜಿಗೆ ಪುಟಾಣಿ ಬಾಟ್ಲು, ಅದಕ್ಕೆ ಸಾಕು ನೀರು ಇಷ್ಟು ಕುಡಿತಾನೆ. ಈ ಥರ ಫುಲ್ಲು ಜಾಸ್ತಿ ದೊಡ್ಡದಾಗಿರೋಂಥದ್ದು ಓಪನ್ ಇದ್ರೆ ಅವನು ಉಯ್ಕೊಂಡ್ಬಿಡ್ತಾನೆ ಅಂತ ಈ ಥರ ತಗೊಂಡೆ. ಚೆನ್ನಾಗಿತ್ತು. ಆಮೇಲೆ ಇದು ಬಟ್ಟೆ ಕ್ಲಿಪ್ಪು 79 ರುಪೀಸ್. ಇಲ್ಲ ಹಾಕಿದ್ದಾರೆ 88 ಇರೋದು, 88 ರುಪೀಸ್ ಇರೋದು 79 ರುಪೀಸ್ಗೆ. ಆ್ಯಂಡ್ ನೆಕ್ಸ್ಟು ಬಿಸ್ಕೆಟ್ಸ್. ಬಿಸ್ಕೆಟ್ ಐಡೆನ್ಸಿಕೋ, ಡಾರ್ಕ್ ಫ್ಯಾಂಟಸಿ, ಬೋರ್ಬನ್ನು ಎಲ್ಲನೂ ತಗೊಂಡಿದ್ದಾಯ್ತು. ಇಷ್ಟು ಬಿಸ್ಕೆಟ್ಸು ಪರವಾಗಿಲ್ಲ. ಇದರಲ್ಲಿ ಒಂದೊಂದು ಪ್ರೈಸ್ಗೆ ಇಲ್ಲಿ 40 ರುಪೀಸ್ ಎಲ್ಲ 35 ಆ ಥರ MRP ಗಿಂತ ಕಮ್ಮಿ ಇದೆ. ಕೆಲವೊಂದು ಪರವಾಗಿಲ್ಲ, ಕೆಲವೊಂದು ರೇಟ್ ಜಾಸ್ತಿ ಅನ್ಸುತ್ತೆ. ಆ್ಯಂಡ್ ಇದು ಗ್ಯಾಸ್ ಫಸ್ಟ್ ಬೇಕಾಗುತ್ತೆ ಅಂತ ತಗೊಂಡೆ. ಆ್ಯಂಡ್ ಇದು ನನ್ನ ಮೋಸ್ಟ್ ಫೇವ್ರೇಟ್ 2 ಬಿಸ್ಕೆಟ್ ತಗೊಂಡಿದ್ದೀನಿ, ಡಾರ್ಕ್ ಫ್ಯಾಂಟಸಿ. ಇದು ನೋಡಿಲ್ಲ. ಮತ್ತು ಇನ್ನೊಂದು ಬಿಸ್ಕೆಟ್, ಇದು 50-50 ಎಲ್ಲ ಬರೀ ಬಿಸ್ಕೆಟ್ಸ್ದೇ ಆಗೋಯ್ತು. ಏನೋ ಒಂಥರ ಚೆನ್ನಾಗಿರುತ್ತೆ ಅಂತ ತಗೊಳ್ಳೋದು. ಅದರಲ್ಲೂ ಡಾರ್ಕ್ ಫ್ಯಾಂಟಸಿ ಅಂತ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಚಾಕ್ಲೇಟ್ಸ್, ಇದು ನನ್ನ ಫೇವ್ರೇಟ್ ಚಾಕ್ಲೇಟು ಮಿಲ್ಕಿ ಬಾರ್. ಇದು ಮಿಲ್ಕಿ ಬಾರು ಒಂದು 3 ನನಗೆ ನಿಜವಾಗ್ಲೂ ಮಕ್ಕಳ ಥರ ತಿಂತೀನಿ. ಆಮೇಲೆ 2 ಕಿಟ್ ಕ್ಯಾಟ್, ಆಮೇಲೆ ಒಂದು ಟಿಕ್ ಟ್ಯಾಕ್. ಇಷ್ಟು ಚಾಕ್ಲೇಟ್ಸು ಇರಲಿ ಹೆಚ್ಚಿಗೆ ನನಗೆ ಇರೋಕ್ಕೆ. ಆಮೇಲೆ ಇದೊಂದು 59 ರುಪೀಸು, ಬಟ್ MRP ನೋಡಿ 66 ಇರೋದು, 59 ಪ್ರೈಸ್. ಇದು ಕೂಂಬ್ 3 ಸೆಟ್ ಇದೆ. ಒಂದು ದೊಡ್ಡದು, ಒಂದು ಮೀಡಿಯಮ್ಮು, ಮತ್ತು ಇನ್ನೊಂದು ಒಂದು ಚಿಕ್ಕದು, ಮತ್ತು ಇನ್ನೂ ಪುಟಾಣಿದು 4 ಇದೆ ಒಟ್ಟು. ಚೆನ್ನಾಗಿದೆ ಇದು. ಇದೊಂದು ತಗೊಂಡಿದ್ದು. ಆಮೇಲೆ ನನಗೆ ಇದೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಖಾದಿ ಅದು ಅವ್ರದ್ದು ಬ್ರ್ಯಾಂಡ್ ಬರುತ್ತಲ್ಲ, ನ್ಯಾಚುರಲ್ ಸೋಪು ಮತ್ತು ನ್ಯಾಚುರಲ್ ಹರ್ಬಲ್ ಆಯಿಲು ಎಲ್ಲ ಬರುತ್ತಲ್ಲ, ಸೊ ಹಂಗೆ ಅದನ್ನು ತಗೊಂಡೆ. ಸ್ಟ್ರಾಬೆರಿ ಸೋಪು, ಆ ಫ್ಲೇವರ್ಗೆ, ಆ ಸ್ಮೆಲ್ಗೆ ನಿಜವಾಗ್ಲೂ ತಗೊಂಡೆ. ನೋಡೋಣ, ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ ಹೇಳಿ. ನಿಜವಾಗ್ಲೂ ಸಖತ್ತಾಗಿದೆ ಫ್ರೇಗ್ರೆನ್ಸು. ಟ್ರೈ ಮಾಡ್ತೀನಿ ಒಂದ್ಸತಿ, ನೋಡೋಣ. ಇಷ್ಟ ಆದರೆ ನೆಕ್ಸ್ಟ್ ಪರ್ಚೇಸ್ ಮಾಡ್ಬೋದು ಅಂತ ಅಷ್ಟೆ. ಆಮೇಲೆ ಬ್ರಷ್ ಒಂದೇ ತಗೊಂಡ ಬ್ರಷು ಒಂದು ಗೊತ್ತಿಲ್ಲ ಬ್ರಷ್. ಮತ್ತು ಇದು ಅಚ್ಚಿಗೆ ಇದೇ 2 ತಗೊಂಡಿದ್ದೆ ಅನ್ನೋ ನೆನಪು ನನಗೆ, ನೆನಪಾಗ್ತಾ ಇಲ್ಲ. ಒಂದೇ ಇದೆ ಪುಟಾಣಿ ಬ್ರಷ್, 2 ಬ್ರಷು. ಆ್ಯಂಡ್ ವ್ಯಾಸ್ಲಿನ್ ಬೇಕಿತ್ತು. ಆಮೇಲೆ ನಿವಿಯಾ ಅವ್ರದ್ದು ಸಾಫ್ಟ್ ಮಾಯ್ಶ್ಚರೈಸರ್ ಬೇಕಿತ್ತು. ಬಟ್ ಈ ಸತಿ ನಾನು ಏನು ಮಾಡಿದ್ದೀನಿ ಅಂದರೆ, ಸ್ಟ್ರಾಬೆರಿ ಫ್ಲೇವರ್ ಎಲ್ಲ ಬರುತ್ತಲ್ಲ, ಗೆಟ್ ಪಾರ್ಟಿ ರೆಡಿ ವಿತ್ ಬೆರಿ ಬ್ಲಾಸಮ್, ಅದು ತಗೊಂಡಿದ್ದೀನಿ. ಪಿಂಕ್ ಕಲರ್, ಯಾವ ವೈಟ್ ತಗೊಳ್ತಾ ಇದೆ. ಆಮೇಲೆ ಒಂದು ಡೀಪ್ ಮಾಯ್ಶ್ಚರೈಸರ್ ಅಂದರೆ ವ್ಯಾಸ್ಲಿನ್ದು ತಗೊಂಡೆ ಅಷ್ಟೇ. ಇಷ್ಟು ಐಟಮ್ ತಗೊಂಡೆ. ಇಷ್ಟಕ್ಕೆ ಬಿಲ್ 1713 ಬಿಲ್. ಎಲ್ಲ ಡಿಸ್ಕೌಂಟು, GST, ಟ್ಯಾಕ್ಸು ಎಲ್ಲ ಸೇರಿ 1713 ಆಗಿದೆ. ಬ್ರಷ್ 1 ಹಾಕಿದಾರೆ, 2 ಹಾಕಿದ್ದಾರೆ, ನಾವು ಒಂದೂ ಗೊತ್ತಿಲ್ಲ, ನೋಡ್ಬೇಕು. ಇಷ್ಟು ಐಟಮ್ ತಗೊಂಡಿದ್ದು. ಎಲ್ಲ ಬರೀ ಬಿಸ್ಕೆಟ್ಸ್, ಚಾಕ್ಲೇಟ್, ಬಟ್ಟೆ, ಟವಲ್ ಇದೇ ತಗೊಂಡಿದ್ದಾಯಿತು.
ಇದಿಷ್ಟು ಡಿ ಮಾರ್ಟಿನ ತಂದಿರೋಂತಹ ಐಟಮ್ಗಳು. ನನಗಂತೂ ಇದ್ರ ಫ್ಲೇವರ್ ಅಂತೂ ಟ್ರೈ ಮಾಡೋರ್ಗು ಸಮಾಧಾನ ಇಲ್ಲ. ಆ್ಯಕ್ಚುಲಿ ಇದು 90 ರುಪೀಸ್ ಇರೋದು, ಡಿಸ್ಕೌಂಟಲ್ಲಿ ಇದು 69 ಅನ್ಸುತ್ತೆ ಮೇ ಬಿ. ಒಂದು ನಿಮಿಷ, ಎಷ್ಟು ಅಂತ ನೋಡ್ತೀನಿ. 45 ನಿಜವಾಗ್ಲೂ ಆಫರ್ ಇತ್ತು ಅನ್ಸುತ್ತೆ. 90 ಇದೆ MRP. ಇದು ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನಿಮಗೆ. 90 ಇದೆ, ಬಟ್ ಇಲ್ಲಿ ಬಿಲ್ಲಲ್ಲಿ 45. ಈಗ ಕಾಣಿಸೋದಿಲ್ಲ ನಿಮಗೆ, ತೋರಿಸಿದ್ರೆ ಈಗ. $45 ಕಾಣಿಸ್ತಾ ಇಲ್ಲ ಅನ್ಕೊಳ್ತೀನಿ. ಫ್ಲೇವರ್ ಚೆನ್ನಾಗಿದೆ ನಿಜವಾಗ್ಲೂ. ಸ್ಟ್ರಾಬೆರಿ ಸೋಪ್ ಅಂತ ಇದೆ. ಇದು ನೋಡ್ತಾರೆ ನೋಡಿ, ಸ್ಟ್ರಾಬೆರಿ ಥರನೇ ಅನಿಸ್ತದಲ್ಲ, ನ್ಯಾಚುರಲ್ ಆಗಿ ಮಾಡ್ತಾರಲ್ಲ. ಸೊ ಹಂಗಾಗಿ ಟ್ರೈ ಮಾಡೋಣ. ಜಾಸ್ಮಿನ್ ಇತ್ತು, ಮತ್ತೆ ಇನ್ನು ಯಾವ್ಯಾವುದೋ ಇತ್ತು, ಅಲೋವೆರಾ, ನೀಮ್ ಎಲ್ಲ ಇತ್ತು. ನೋಡೋಣ, ಟ್ರೈ ಮಾಡೋದು ಇದನ್ನು. ನಂಗೆ ಫ್ಲೇವರೇ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದಿಷ್ಟು ಡಿಮಾರ್ಟ್ ಐಟಮ್. ಇನ್ನ ಸ್ವಲ್ಪ ಹಂಗೇನೆ ಚಿಕ್ಕಪೇಟೆಗೆ ಅಂತ ಹೋಗಿದ್ವಲ್ಲ, ಹೋಗಿ ಅದಾದ್ಮೇಲೆ ಡಿಮಾರ್ಟಿಗೆ ಅಂತ ಬಂದಿದ್ದು. ಚಿಕ್ಕಪೇಟೆಲಿ ಏನೇನ ಐಟಮ್ಗಳನ್ನ ತಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ವೆಯ್ಟ್, ಇದನ್ನೆಲ್ಲ ಎತ್ತಿಟ್ಬಿಟ್ಟು ಬರ್ತೀನಿ. ಏನಂತಂದೆ ಅಂತ ತೋರಿಸ್ತೀನಿ, ಬನ್ನಿ. ಇದೇನು ಅಂತ ನೋಡ್ತಿದ್ದೀರಾ? ಇದು ನಿವಿಯಾ ಅವ್ರದ್ದು. ಇದು ಏನಪ್ಪ, ಲಿಪ್ ಕೇರ್ ಬರುತ್ತಲ್ಲ, ಅದು ಲಿಪ್ ಬಾಮ್ ತರ. ಅಂಡ್ ಇದು ಮ್ಯಾಕ್ ಅವ್ರದ್ದು ಕಾಜಲ್. ಇಷ್ಟೇ ತಗೊಂಡಿದ್ದೆ, ಎರಡೇ. ನಾನು ಬಿಟ್ಟೆ ಇನ್ನೇನೋ ತಗೊಳ್ಳಿಲ್ಲ. ಇದಾದ್ಮೇಲೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋಂಥ ಒಂದು ಟಾಪ್ ತಗೊಂಡೆ. ಏನ್ ಸಖತ್ತಾಗಿದೆ. ಎಷ್ಟು ಪ್ರೈಸ್ ಕೊಡ್ಬೋದು ಅಂತ ಗೆಸ್ ಮಾಡಿ ಹೇಳ್ತೀನಿ. ನೀವು ಹೇಳಿ, ನಾನು ಹೇಳ್ತೀನಿ ಆಮೇಲೆ. ಎಲ್ಲರೂ ಗೆಸ್ ಮಾಡಿ ನೋಡಿ ಎಷ್ಟು ಕೊಡ್ಬೋದು ಇದಕ್ಕೆ ಅಂತ. ಇಲ್ಲಿ ಒಂಥರ ಸ್ಟೋನ್ ತರ ಇದೆ, ನೋಡ್ಬೋದು. ಚೆನ್ನಾಗಿದೆ, ಒಂಥರ ಸಖತ್. ಒಂಥರ ಜರಿದು ಸೀರೆ ಎಲ್ಲ ಬರುತ್ತಲ್ಲ, ಏನೋ ಅಂತಾರಲ್ಲ, ಅದನ್ನ ಏನೋ ಮೆಟೀರಿಯಲ್ ಅಂತಾರೆ, ಜಾರ್ಜೆಟ್ ಅಲ್ಲ, ಬೇರೆ ಏನೋ ಹೇಳ್ತಾರೆ. ಈ ತರ ಇದೆ, ಒಂಥರ ಚೆನ್ನಾಗಿದೆ. ಎಷ್ಟು ಕೊಡ್ಬೋದು ಅಂತ ಹೇಳಿ ಗೆಸ್ ಮಾಡಿ ನೋಡಿ. ಚೆನ್ನಾಗಿ ಕಾಣಿಸುತ್ತೆ, ಫ್ಲವರ್ ತರ. ಮತ್ತೆ ಇದೊಂದು ಬ್ಯಾಗ್ ತಗೊಂಡೆ. ನನಗೆ ಈ ಬ್ಯಾಗೇ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸ್ತು. ಇದು ನಾನು ಯಾಕೆ ಈ ತರ ಕಲರ್ ತಗೋತೀನಿ ಅಂದ್ರೆ, ನನ್ನ ಶೂಗೂ ಮ್ಯಾಚ್ ಆಗುತ್ತೆ, ಮತ್ತೆ ಎಲ್ಲ ಡ್ರೆಸ್ಗೆ ಹಾಕೊಂಡ್ರು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಈ ತರ ಚೆನ್ನಾಗಿದೆ ಒಂಥರ. ಕವರ್ ತುಂಬಿದ್ದಾರೆ ಇದ್ರ ತುಂಬಾ. ಮತ್ತೆ ಈ ಕಡೆ ಒಂದು ಜಿಪ್ ಇದೆ ಅಷ್ಟೇ. ಚೆನ್ನಾಗಿದೆ ಇದು ಒಂಥರ. ಎಷ್ಟು ಪ್ರೈಸ್ ಕೊಡ್ಬೋದು ಅಂತ ಹೇಳಿ ಹೇಳ್ತೀನಿ. ಇದಕ್ಕೆ ಟಾಪು, ಮತ್ತೆ ಇದೊಂದು ಬ್ಯಾಗು, ಮತ್ತೆ ಇನ್ನರು, ಮತ್ತೆ ಇದು ಅದ್ರ ಜೊತೆಗೆ ಇದೊಂದು ಬ್ಯಾಗ್ ಚೆನ್ನಾಗಿತ್ತು. ಬಟ್ ಎಲ್ಲ ಪ್ರೈಸ್ ಜಾಸ್ತಿ ಅನಿಸ್ತಿತ್ತು. ಬಟ್ ಟಾಪ್ದೊಂದು ಪ್ರೈಸ್ ಜಾಸ್ತಿ ಅನಿಸ್ಲಿಲ್ಲ, ಅದೇನೋ ಗೊತ್ತಿಲ್ಲ. ಅಂಡ್ ಸ್ಲಿಪ್ಪರ್ ತಗೊಂಡಿದ್ದು. ಇದು ನಮ್ಮ ಅಜ್ಜಿಗಿರ್ಲಿ ಅಂತ, ಡೈಲಿ ಯೂಸ್ ಮಾಡಕ್ ಬೇಕಾಗುತ್ತೆ ಅಂತ ಈ ಸ್ಲಿಪ್ಪರು. ಇದು 250 ರುಪೀಸು. ಅಂಡ್ 350 ನಂದು ವಿ.ಕೆ.ಸಿ ಅವ್ರದ್ದು. ಚೆನ್ನಾಗಿದೆ ಸ್ಲಿಪ್ಪರ್. ನನ್ನ ಕಾಲ್ಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ, ಇಷ್ಟು ಚಿಕ್ಕದಾಗಿ. ಪುಟಾಣಿ ಸ್ಲಿಪ್ಪರ್ ತರ ಚೆನ್ನಾಗಿದೆ ಒಟ್ಟಿನಲ್ಲಿ. ಇಷ್ಟು ತಗೊಂಡಿದ್ದು. ಹೇಗಿತ್ತು ಈ ವಿಡಿಯೋ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಚಿಕ್ಕದಾದಂತ ಒಂದು ಶಾಪಿಂಗ್ ಬ್ಲಾಗ್ ಅಂತ ಅನ್ಬೋದು. ಚಿಕ್ಕಪೇಟೆಲಂತೂ ಕಣ್ಣಿಗೆ ಬೇಕಾಗಿದೆಲ್ಲ ಸಿಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಲಿಪ್ಪರ್ಸ್ ಆಗಿರ್ಬೋದು, ಬಟ್ಟೆಗಳು, ಅದರಲ್ಲೂ ನಮ್ಮ ಹೆಣ್ಮಕ್ಳಿಗೆ ಈ ತರ ಮೇಕಪ್ ಪ್ರಾಡಕ್ಟ್, ಬ್ಯಾಗು, ಪರ್ಸು, ತುಂಬಾ ಬಳೆ, ಅದು ಇದು ಎಲ್ಲ ಸಿಗುತ್ತೆ. ಏನಾದ್ರು ಜಾಸ್ತಿ ನಾವೇನಾರ ಎಲ್ಲಾದ್ರೂ ಹೋಗ್ಬೇಕು ಅಂದಾಗ, ಶಾಪಿಂಗ್ ಮಾಡ್ಬೇಕು ಅಂದ್ರೆ ಅಲ್ಗೆ ಹೋದ್ರೆ ಸಾಕು, ಚೆನ್ನಾಗ್ ಅನ್ಸುತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಹಾಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬಾಯ್. ಥ್ಯಾಂಕ್ ಯು ಆಲ್.